Good morning, everybody. I'm Hemawati BN, working as a lecturer in GPT CAPET. Today, I'm going to take a session of 4 from surface treatment for materials. So in this session, let us have a quick recap and then surface plating and related processes, chemical conversion coatings, physical vapor deposition, chemical vapor depositions, organic coatings, porcelain enamel, other ceramic coatings, thermal coating processes, painting, and at the end of the session, let us test ourselves by answering the MCQs. So first, in the quick recap, we have in the session 3 we have discussed about various surface treatment processes and how it has been done and what are all the factors that has been considered. So in this plating and related process, so plating, coating of a thin metallic layer onto the surface of the substrate. Substrate means nothing but the base metal by an electrolytic process in which metal ions is deposited onto the cathode. So cathode work material, usually metallic and sometimes plastic and the ceramic parts. So coating of a thin metallic layer. So thin metallic layer na surface ಮೇಲೆ ಅಂದ್ರೆ ಬೇಸ್ ಮೆಟಲ್ ಮೇಲೆ ಕೋಟ್ ಮಾಡುವಂತದ್ದು ಯೂಸಿಂಗ್ ಎಲೆಕ್ಟ್ರಾಲಿಟಿಕ್ ಪ್ರೊಸೆಸ್. ಇದನ್ನ ನಾವು ಪ್ಲೇಟಿಂಗ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಯೂಸ್ ಮಾಡುವಂತದ್ದು ಇಲ್ಲಿ ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ ಮೆಟಲ್ ಡೆಪಾಸಿಷನ್ ಆಗುತ್ತೆ. ಸೊ ಮತ್ತೆ ಈ ಮೆಟಲ್ ಡೆಪಾಸಿಷನ್ ಕೆಲವೊಂದ್ಸರಿ ಮೆಟಲ್ ಕೋಟಿಂಗ್ ಪ್ಲೇಟಿಂಗ್ ಏನಾಗಿರ್ಬೋದು, ಮೆಟಾಲಿಕ್ ಪ್ಲೇಟಿಂಗ್ ಆಗಿರ್ಬೋದು, ಅಥವಾ ಕೆಲವೊಂದ್ಸರಿ ಇಟ್ ಮೈಟ್ ಬಿ ಅ ಪ್ಲಾಸ್ಟಿಕ್ ಆರ್ ದ ಸೆರಾಮಿಕ್ ಪಾರ್ಟ್ಸ್. ಡಿಫ್ರೆಂಟ್ ಟೈಪ್ಸ್ ಏನಿದೆ, ಎಲೆಕ್ಟ್ರೋಪ್ಲೇಟಿಂಗ್, ಎಲೆಕ್ಟ್ರೋಫಾರ್ಮಿಂಗ್, ಎಲೆಕ್ಟ್ರೋಲಿಸ್ ಹಾಟ್ ಡಿಪ್ಪಿಂಗ್. ಎಲೆಕ್ಟ್ರೋಪ್ಲೇಟಿಂಗ್ ಅಂದ್ರೆ ಎಲೆಕ್ಟ್ರೋಲಿಟಿಕ್ ಪ್ರೊಸೆಸ್ ಇನ್ ವಿಚ್ metal ions in an electrolyte solutions are deposited onto a cathode work part. ಅಂದ್ರೆ ಇಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ ಅಂದ್ರೆ ಇದೊಂದು ಎಲೆಕ್ಟ್ರೋಲಿಟಿಕ್ ಪ್ರೊಸೆಸ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮೆಟಲ್ ಅಯಾನ್ಸ್ ಕ್ಯಾಥೋಡ್ ವರ್ಕ್ ಪಾರ್ಟ್ ಮೇಲೆ ಡೆಪಾಸಿಟ್ ಆಗುತ್ತೆ. ಅದನ್ನ ಎಲೆಕ್ಟ್ರೋಕೆಮಿಕಲ್ ಪ್ಲೇಟಿಂಗ್ ಅಂತ ನಾವು ಹೇಳ್ತೀವಿ. ಆನೋಡ್ ಇಸ್ ಜನರಲಿ ಮೇಡ್ ಆಫ್ ದ ಪ್ಲೇಟಿಂಗ್ ಮೆಟೀರಿಯಲ್. ಸೊ ಆನೋಡ್ ಅಂದ್ರೆ ಈಗ ನಾನು ಸಿಲ್ವರ್ ಪ್ಲೇಟಿಂಗ್ ಮಾಡಬೇಕು ಅಂತ ಅಂದ್ರೆ ಸಿಲ್ವರ್ನ ಆನೋಡ್ ಆಗಿ ಯೂಸ್ ಮಾಡ್ತೀನಿ. ಈ ಆನೋಡ್ ಅನ್ನ ಪ್ಲೇಟಿಂಗ್ ಮೆಟೀರಿಯಲ್ ಆಗಿ ನಾನು ಯೂಸ್ ಮಾಡ್ತೀನಿ ಅಂಡ್ ಸರ್ವ್ಸ್ ಆಸ್ ಅ ಸೋರ್ಸ್ ಆಫ್ ದ ಪ್ಲೇಟ್ ಮೆಟಲ್. ಡೈರೆಕ್ಟ್ ಕರೆಂಟ್ ಅನ್ನ ಫ್ರಮ್ ಅನ್ ಎಕ್ಸ್ಟರ್ನಲ್ ಪವರ್ ಸಪ್ಲೈ ನಾನು ಅದನ್ನ ಪಾಸ್ ಮಾಡ್ತೀನಿ ಬಿಟ್ವೀನ್ ಆನೋಡ್ ಅಂಡ್ ಕ್ಯಾಥೋಡ್. ಎಲೆಕ್ಟ್ರೋಲೈಟ್ ಈಸ್ ಅನ್ ಆಕ್ವೇಯಸ್ ಸೊಲ್ಯೂಷನ್ ಆಫ್ acids, bases or the salt. Electrolyte is an aqueous solution of acid, bases and salt. So electroplating ಅಲ್ಲಿ ನಾವು ಯಾವ್ಯಾವುದನ್ನೆಲ್ಲ ಪ್ಲೇಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಜಿಂಕ್ ನಾನು ಏನಕ್ಕೆ ಪ್ಲೇಟ್ ಮಾಡ್ತೀನಿ, ಯಾವ್ದ್ರ ಮೇಲೆ ಪ್ಲೇಟ್ ಮಾಡ್ತೀನಿ ಅಂದ್ರೆ ಸ್ಟೀಲ್ ಪ್ರಾಡಕ್ಟ್ಸ್ ಮೇಲೆ ಪ್ಲೇಟ್ ಮಾಡ್ತೀನಿ, ಸಚ್ ಆಸ್ ಫ್ಯಾಸ್ನರ್ಸ್, ವೈರ್, ಗೂಡ್ಸ್, ಎಲೆಕ್ಟ್ರಿಕ್ ಸ್ವಿಚ್ ಬಾಕ್ಸಸ್, ಶೀಟ್ ಮೆಟಲ್ ಪಾರ್ಟ್ಸ್ ಆಸ್ ಅ ಸ್ಯಾಕ್ರಿಫೈಸ್ಡ್ ಬ್ಯಾರಿಯರ್ ಫಾರ್ ಕರೋಷನ್. ಕರೋಷನ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ. ನಿಕಲ್ ನ ಕೂಡ ಕರೋಷನ್ ರೆಸಿಸ್ಟೆನ್ಸ್ ಮತ್ತೆ ಡೆಕೋರೇಟಿವ್ ಪರ್ಪಸಸ್ಗೆ ನಾವು ಸ್ಟೀಲ್, ಬ್ರಾಸ್, ಜಿಂಕ್ ಮತ್ತೆ ಡೈ ಕ್ಯಾಸ್ಟಿಂಗ್ಸ್ ಮೇಲೆ ನಾವು ಕೋಟಿಂಗ್ ಮಾಡ್ತೀವಿ. ಟಿನ್ ವೈಡ್ಲಿ ಯೂಸ್ಡ್ ಫಾರ್ ಕರೋಷನ್ ಪ್ರೊಟೆಕ್ಷನ್ ಇನ್ ಟಿನ್ ಕ್ಯಾನ್ಸ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡ್ತೀವಿ ಅಂಡ್ ಅದರ್ ಫುಡ್ ಕಂಟೈನರ್ಸ್ ಅಲ್ಲಿ. ಕಾಪರ್ ಅಂತ ಅಂದ್ರೆ ಡೆಕೋರೇಟಿವ್ ಕೋಟಿಂಗ್ ಆನ್ ಸ್ಟೀಲ್ ಅಂಡ್ ಜಿಂಕ್ ಇನ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ ಆಗಿರುತ್ತೆ. ಕ್ರೋಮಿಯಂ ಅನ್ನ ಡೆಕೋರೇಟಿವ್ ಕೋಟಿಂಗ್ ವೈಡ್ಲಿ ಯೂಸ್ಡ್ ಇನ್ ಆಟೋಮೋಟಿವ್, ಆಫೀಸ್ ಫರ್ನಿಚರ್ ಮತ್ತೆ ಕಿಚನ್ ಅಪ್ಲಯನ್ಸಸ್ ಅಲ್ಲಿ ನಾವು ನೋಡ್ಬೋದು. ಪ್ರೀಶಿಯಸ್ ಮೆಟಲ್ಸ್ ಲೈಕ್ ಗೋಲ್ಡ್, ಸಿಲ್ವರ್ ಪ್ಲೇಟೆಡ್ ಆನ್ ಜ್ಯುವೆಲರಿ. ಸೊ ಜ್ಯುವೆಲರಿನಲ್ಲಿ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರಿನ ನಾವು ಇಟ್ ಇಸ್ ಅ ವೆರಿ ಡೇ ಟು ಡೇ ಎಕ್ಸಾಂಪಲ್ಸ್ ನಾವು ಇದನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದು. ಸೊ ಎಲೆಕ್ಟ್ರೋಫಾರ್ಮಿಂಗ್ ಅಂದ್ರೆ ಇಲ್ಲಿ ಎಲೆಕ್ಟ್ರಾಲಿಟಿಕ್ ಡೆಪಾಸಿಷನ್ ಆಫ್ ದ ಮೆಟಲ್ ಆನ್ ಟು ಎ ಪ್ಯಾಟರ್ನ್ ಅಂಟಿಲ್ ದ ರಿಕ್ವೈರ್ಡ್ ಥಿಕ್ನೆಸ್ ಈಸ್ ಅಚೀವ್ಡ್. ಸೊ ಕೋಟಿಂಗ್, ಎಲೆಕ್ಟ್ರೋಪ್ಲೇಟಿಂಗಿಗೂ ಎಲೆಕ್ಟ್ರೋಫಾರ್ಮಿಂಗು ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ ಥಿಕ್ನೆಸ್ ಜಾಸ್ತಿ ಇರುತ್ತೆ ಇಲ್ಲಿ, ಅಲ್ಲಿ ಥಿಕ್ನೆಸ್ ಮಿನಿಮಮ್ ಇರುತ್ತೆ. ಅಲ್ಲಿ ನಮ್ಗೆ ಹೊರಗಡೆ ಒಂದು ಡೆಕೋರೇಟಿವ್ ಪರ್ಪಸ್ಗೆ ಅಥವಾ ಕರೋಷನ್ ರೆಸಿಸ್ಟೆನ್ಸ್ಗೆ ಅಥವಾ ಆ ರೀತಿ ಸರ್ವ್ ಮಾಡೋದಕ್ಕೆ ಬರುತ್ತೆ, ಒಂದು ಥಿನ್ ಫಿಲ್ಮ್ ರೀತಿ ನಾವು ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಥಿಕ್ನೆಸ್ ತುಂಬಾ ಮ್ಯಾಟರ್ ಆಗುತ್ತೆ. After which the pattern is removed to leave the formed product. So formed product ನ ಬಿಡೋದಕ್ಕೆ ಏನ್ ಮಾಡ್ತೀವಿ, ಪ್ಯಾಟರ್ನ್ ನ ತೆಗಿತೀವಿ. ಮೆಟಲ್ಸ್ ಇದಕ್ಕೆ ಎಲೆಕ್ಟ್ರೋಫಾರ್ಮಿಂಗ್ ಅಲ್ಲಿ ನಾವು ಯಾವ್ದನ್ನ ಯೂಸ್ ಮಾಡೋದಂದ್ರೆ ಕಾಪರ್, ನಿಕಲ್, ಕೋಬಾಲ್ಟ್, ಅಲಾಯ್ಸ್. ಸೊ ಟಿಪಿಕಲ್ ಅಪ್ಲಿಕೇಶನ್ಸ್ ಏನಪ್ಪಾ ಅಂದ್ರೆ ಫೈನ್ ಮೌಲ್ಡ್ಸ್ ಅಂಡ್ ಡೈಸ್ ಅಂಡ್ ಪ್ಲೇಟ್ಸ್ ಫಾರ್ ಎಂಬಾಸಿಂಗ್, ಪ್ರಿಂಟಿಂಗ್ ಅಂಡ್ molds for CDs and DVDs.
ಎಲೆಕ್ಟ್ರೋಲೆಸ್ ಪ್ಲೇಟಿಂಗ್ ಅಂದ್ರೆ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿನ ಬಳಸದೆ ಮಾಡುವಂತ ಪ್ಲೇಟಿಂಗ್ ಅನ್ನ ನಾವು ಎಲೆಕ್ಟ್ರೋಲೆಸ್ ಪ್ಲೇಟಿಂಗ್ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ಲೇಟಿಂಗ್ ಡ್ರಿವನ್ ಎಂಟೈರ್ಲಿ ಬೈ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಕಂಪ್ಲೀಟ್ ಆಗಿ ಪ್ಲೇಟಿಂಗ್ ಅಂತ ಅನ್ನುವಂಥದ್ದು ಕೆಮಿಕಲ್ ರಿಯಾಕ್ಷನ್ಸ್ ಇರುತ್ತೆ. ಸೊ ನೋ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಯೂಸ್ ಮಾಡಲ್ಲ. ಡೆಪಾಸಿಷನ್ ಆಫ್ ಮೆಟಲ್ ಆನ್ ಟು ದ ಪಾರ್ಟ್ ಸರ್ಫೇಸ್ ಅಕರ್ಸ್ ಇನ್ ಅನ್ aqueous solution containing ions of a desired plating material. ಸೊ ಡೆಪಾಸಿಷನ್ ಆಫ್ ದ ಮೆಟಲ್ ಆನ್ ಟು ಎ ಪಾರ್ಟ್ ಸರ್ಫೇಸ್ ಹೇಗಾಗುತ್ತೆ? ಇನ್ ಅನ್ aqueous solution containing the ions of a desired ಪ್ಲೇಟಿಂಗ್ ಮೆಟಲ್. ಸೊ ಈಗ ನನಗೆ ಸಿಲ್ವರ್ ಪ್ಲೇಟಿಂಗ್ ಬೇಕು, ಸಿಲ್ವರ್ ಎಲೆಕ್ಟ್ರೋಲೆಸ್ ಪ್ಲೇಟಿಂಗ್ ಆಗಬೇಕು ಅಂದ್ರೆ ಸಿಲ್ವರ್ ಅಯಾನ್ಸ್ ನ ಇರುವಂತ ಒಂದು aqueous ಸೊಲ್ಯೂಷನ್ ಒಳಗೆ ಆ ಪಾರ್ಟ್ ಸರ್ಫೇಸ್ ನ ನಾವು ಸಬ್ಮರ್ಜ್ ಮಾಡಬೇಕು. ದ ವರ್ಕ್ ಪಾರ್ಟ್ ಸರ್ಫೇಸ್ ಆಕ್ಟ್ಸ್ ಆಸ್ ಎ ಕೆಟಲಿಸ್ಟ್. ವರ್ಕ್ ಪಾರ್ಟ್ ಸರ್ಫೇಸ್ ಏನಾಗಿರುತ್ತೆ ಅದು ಕೆಟಲಿಸ್ಟ್ ರೀತಿ ಆಕ್ಟ್ ಆಗುತ್ತೆ ಫಾರ್ ದ ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ದ ರಿಡ್ಯೂಸಿಂಗ್ ಏಜೆಂಟ್ ಪ್ರೆಸೆನ್ಸ್ ಅಲ್ಲಿ ಅದು ಇಟ್ ವರ್ಕ್ಸ್ ಆಸ್ ಎ ಕೆಟಲಿಸ್ಟ್. ಎಲೆಕ್ಟ್ರೋಲೆಸ್ ಪ್ಲೇಟಬಲ್ ಮೆಟಲ್ಸ್ ಆರ್ ಲಿಮಿಟೆಡ್. ಸೊ ಎಲೆಕ್ಟ್ರೋಲೆಸ್ ಪ್ಲೇಟಿಂಗ್ ಆಗುವಂಥದ್ದು ಅಂದ್ರೆ ಅಯಾನ್ಸ್ ನ ಯೂಸ್ ಮಾಡ್ಕೊಂಡೆ ನಾವು ಪ್ಲೇಟಿಂಗ್ ನ ಮಾಡುವಂಥದ್ದು ಅದು ತುಂಬಾ ಲಿಮಿಟೆಡ್ ಮೆಟಲ್ಸ್ ಅಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ಒನ್ ಆಫ್ ದ ಎಕ್ಸಾಂಪಲ್ಸ್ ಅಂದ್ರೆ ನಿಕ್ಕಲ್ ಅಂಡ್ ಸರ್ಟೇನ್ ಆಫ್ ಇಟ್ಸ್ ಅಲಾಯ್ಸ್. ಅಂದ್ರೆ ನಿಕ್ಕಲ್ ಅಂಡ್ ಇಟ್ಸ್ ಅಲಾಯ್ಸ್ ಅಲ್ಲಿ ಕಾಪರ್ ಮತ್ತೆ ಗೋಲ್ಡ್ ಅಲ್ಲಿ ನಾವು ಅದನ್ನ ನೋಡಬಹುದು. ಸೊ ನೋಟೆಬಲ್ ಅಪ್ಲಿಕೇಶನ್ ಎಲ್ಲಿ ಅಂದ್ರೆ ಕಾಪರ್ ಆನ್ ಪ್ಲೇಟಿಂಗ್ ಥ್ರೂ ಹೋಲ್ಸ್ ಆಫ್ ದ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ PCB ಬೋರ್ಡ್ಸ್ ಅಲ್ಲಿ PCB ನಲ್ಲಿ ಕಾಪರ್ ಪ್ಲೇಟಿಂಗ್ ನ ನಾವು ಯೂಸ್ ಮಾಡುವಂತದಕ್ಕೆ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರೋಲೆಸ್ ಪ್ಲೇಟಿಂಗ್. ಹಾಟ್ ಡಿಪ್ಪಿಂಗ್ ಅಂದ್ರೆ ಇಲ್ಲಿ ಮೆಟಲ್ ಸಬ್ಸ್ಟ್ರೇಟ್ ಪಾರ್ಟ್ ಏನಾಗಿರುತ್ತೆ ಮೋಲ್ಟನ್ ಬಾತ್ ಆಫ್ ದ ಸೆಕೆಂಡ್ ಮೆಟಲ್ ಅಲ್ಲಿ ಏನಾಗಿರುತ್ತೆ submerged ಆಗುತ್ತೆ and when removed the second metal is coated onto the first. The common substrate metal ಏನಾಗಿರುತ್ತೆ ಸ್ಟೀಲ್ ಅಂಡ್ ಐರನ್ ಆಗಿರುತ್ತೆ. ಕೋಟಿಂಗ್ ಮೆಟೀರಿಯಲ್ಸ್ ಜಿಂಕ್, ಅಲ್ಯೂಮಿನಿಯಂ, ಟಿನ್ ಮತ್ತೆ ಲೆಡ್ ಆಗಿರುತ್ತೆ. ಗ್ಯಾಲ್ವನೈಸಿಂಗ್ ಅಂತ ಅಂದ್ರೆ ಜಿಂಕ್ ಕೋಟೆಡ್ ಆನ್ ಟು ದ ಸ್ಟೀಲ್ ಆರ್ ಐರನ್. ಸೊ ಸ್ಟೀಲ್ ಆರ್ ಐರನ್ ಮೇಲೆ ಜಿಂಕ್ ಕೋಟಿಂಗ್ ಆಗುವಂಥದ್ದು ಗ್ಯಾಲ್ವನೈಸಿಂಗ್. ಅಲ್ಯೂಮಿನೈಸಿಂಗ್ ಅಂದ್ರೆ ಕೋಟಿಂಗ್ ಆಫ್ ಅಲ್ಯೂಮಿನಿಯಂ ಆನ್ ಟು ದ ಸಬ್ಸ್ಟ್ರೇಟ್. ಅಲ್ಯೂಮಿನಿಯಂ ನ ಕೋಟ್ ಮಾಡೋದನ್ನ ಅಲ್ಯೂಮಿನೈಸಿಂಗ್ ಅಂತ ಹೇಳ್ತೀವಿ. ಟಿನ್ನಿಂಗ್ ಕೋಟಿಂಗ್ ಆಫ್ ಟಿನ್ ಆನ್ ಟು ಸ್ಟೀಲ್ ಫಾರ್ ಫುಡ್ ಕಂಟೈನರ್ಸ್ ಅಥವಾ ಡೈರಿ ಇಕ್ವಿಪ್ಮೆಂಟ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಟರ್ನಿ ಪ್ಲೇಟಿಂಗ್ ಆಫ್ ಲೆಡ್ ಟಿನ್ ಅಲಾಯ್ ಆನ್ ಟು ದ ಸ್ಟೀಲ್. ಸೊ ಕೆಮಿಕಲ್ ಕನ್ವರ್ಷನ್ ಕೋಟಿಂಗ್ ಇಲ್ಲಿ ಏನಾಗಬೇಕು ಕೆಮಿಕಲ್ ಕನ್ವರ್ಟ್ ಆಗಿ ಕೋಟಿಂಗ್ ಆಗಬೇಕು. ಸೊ ಇನ್ ದಿಸ್ ಟೈಪ್ ಆಫ್ ಕೋಟಿಂಗ್ ಬೇಸ್ ಮೆಟಲ್ ನ ಏನ್ ಮಾಡ್ತೀವಿ ಇಟ್ ಈಸ್ ಎಕ್ಸ್ಪೋಸ್ಡ್ ಟು ಕೆಮಿಕಲ್ಸ್ ದಟ್ ಫಾರ್ಮ್ ಥಿನ್ ನಾನ್ ಮೆಟಾಲಿಕ್ ಸರ್ಫೇಸ್ ಫಿಲಮ್. ಸೊ ಇಲ್ಲಿ ಬೇಸ್ ಮೆಟಲ್ ನ ಇಟ್ ಈಸ್ ಎಕ್ಸ್ಪೋಸ್ಡ್ ಟು ಕೆಮಿಕಲ್ಸ್ ದಟ್ ಫಾರ್ಮ್ ಥಿನ್ ನಾನ್ ಮೆಟಾಲಿಕ್ ಸರ್ಫೇಸ್ ಫಿಲಮ್ಸ್. ನಾನ್ ಮೆಟಾಲಿಕ್ ಸರ್ಫೇಸ್ ಫಿಲಮ್ಸ್ ನ ಯೂಸ್ ಮಾಡಿದಾಗ ಅದೊಂದು ಪ್ರೊಟೆಕ್ಟಿವ್ ಲೇಯರ್ ಫಾರ್ಮ್ ಆಗುತ್ತೆ. ಈಗ ಇಲ್ಲಿ ಫಾಸ್ಫೇಟ್ ಕೋಟಿಂಗ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗಿರ್ಬೇಕು ಫಾಸ್ಫರಸ್ ಅಥವಾ ಇರುವಂತ ಕಾಂಪೊನೆಂಟ್ ನ ಇದನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಫಾಸ್ಫೇಟ್ ಕೋಟಿಂಗ್ ಅಲ್ಲಿ ಟ್ರಾನ್ಸ್ಫಾರ್ಮ್ಸ್ ದ ಬೇಸ್ ಮೆಟಲ್ ಸರ್ಫೇಸ್ ಅಂದ್ರೆ ಸ್ಟೀಲ್ ಅಥವಾ ಜಿಂಕ್ ನ ಫಾಸ್ಫೇಟ್ ಫಿಲಮ್ ಆಗಿ ನಾನು ಮಾಡ್ಬೋದು. ಫಾಸ್ಫೇಟ್ ಫಿಲ್ಮ್ ನ ಜನರೇಟ್ ಆಗೋ ರೀತಿ ಮಾಡ್ಬೋದು. ಹೇಗೆ ಅದನ್ನ ಮಾಡ್ತೀನಿ ಅಂದ್ರೆ ವೆನ್ ದ ಸ್ಟೀಲ್ ಈಸ್ ಎಕ್ಸ್ಪೋಸ್ ಟು ಫಾಸ್ಫೇಟ್ ಸಾಲ್ಟ್ ಮತ್ತೆ ಡೈಲ್ಯೂಟ್ ಫಾಸ್ಫರಿಕ್ ಆಸಿಡ್ ನ ಯೂಸ್ ಮಾಡ್ಕೊಂಡು ನಾನು ಫಾಸ್ಫೇಟ್ ಕೋಟಿಂಗ್ ನ ಮಾಡ್ಬೋದು. ಕ್ರೋಮೇಟ್ ಕೋಟಿಂಗ್ ಅಂದ್ರೆ ಟ್ರಾನ್ಸ್ಫಾರ್ಮ್ಸ್ ಬೇಸ್ ಮೆಟಲ್ ಅಲ್ಯೂಮಿನಿಯಂ ನ ಇದು ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಕಾಪರ್, ಮ್ಯಾಗ್ನೀಷಿಯಂ, ಜಿಂಕ್ ಇಂಟು ವೇರಿಯಸ್ ಫಾರ್ಮ್ ಆಫ್ ಕ್ರೋಮೇಟ್ ಫಿಲಮ್ಸ್. ಸೊ ಅಂದ್ರೆ ಬೇಸ್ ಮೆಟಲ್ ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು ಅಥವಾ ಜಿಂಕ್ ಆಗಿರ್ಬೋದು ಅದನ್ನ ಕ್ರೋಮೇಟ್ ಫಿಲಮ್ಸ್ಗೆ ನಾನು ಕನ್ವರ್ಟ್ ಮಾಡ್ಕೋಬಹುದು ಬೈ ಸಬ್ಜೆಕ್ಟಿಂಗ್ ಇಟ್ ಟು ಕ್ರೋಮಿಕ್ ಆಸಿಡ್ ಅಥವಾ ಕ್ರೋಮೇಟ್ ಸಾಲ್ಟ್. ಸೊ ಫಾಸ್ಫೇಟ್ ಕೋಟಿಂಗ್ ಯಾವ್ದಂದ್ರೆ ಫಾಸ್ಫರಿಕ್ ಆಸಿಡ್ ಅಥವಾ ಫಾಸ್ಫೇಟ್ ಸಾಲ್ಟ್ ನ ಯೂಸ್ ಮಾಡಿಕೊಂಡು, ಕ್ರೋಮೇಟ್ ಕೋಟಿಂಗ್ ಯಾವಾಗ ಅಂದ್ರೆ ಕ್ರೋಮಿಕ್ ಆಸಿಡ್ ಅಥವಾ ಕ್ರೋಮೇಟ್ ಸಾಲ್ಟ್ಸ್ ನ ಯೂಸ್ ಮಾಡಿಕೊಂಡು. ಫಿಸಿಕಲ್ ವೇಪರ್ ಡೆಪಾಸಿಷನ್, ಅ ಫ್ಯಾಮಿಲಿ ಆಫ್ ವೆರಿ versatile coating process in which a material is converted into its vapor phase.
ಸೊ ಇಲ್ಲಿ ಫಿಸಿಕಲ್ ವೇಪರ್ ಡೆಪಾಸಿಷನ್ ಅಂದ್ರೆ ಫಿಸಿಕಲಿ ಅದು ವೇಪರ್ ಫೇಸ್ ಅಲ್ಲಿ ಇದ್ದು ಇನ್ನು ವ್ಯಾಕ್ಯೂಮ್ ಚೇಂಬರ್, ಆಮೇಲಿಂದ ಅದು ಕಂಡೆನ್ಸ್ ಆಗಬೇಕು ಆನ್ ಟು ಎ ಸಬ್ಸ್ಟ್ರೇಟ್ ಸರ್ಫೇಸ್ ಆಸ್ ಎ ಥಿನ್ ಫಿಲಮ್. ಅಂದ್ರೆ ಕೋಟಿಂಗ್ ಮೆಟೀರಿಯಲ್ ಇಲ್ಲಿ ಏನಾಗಿರ್ಬೇಕು, ವೇಪರ್ ಫೇಸ್ ಅಲ್ಲಿ ಇದ್ದು ಆಮೇಲಿಂದ ಕಂಡೆನ್ಸ್ ಆಗಬೇಕು ಆನ್ ದ ಬೇಸ್ ಮೆಟಲ್ ಬೈ ಫಾರ್ಮಿಂಗ್ ಎ ವೆರಿ ಥಿನ್ ಲೇಯರ್. ಇದನ್ನ ಫಿಸಿಕಲ್ ವೇಪರ್ ಡೆಪಾಸಿಷನ್ ಅಂತ ಹೇಳ್ತೀವಿ. ಕೆಮಿಕಲ್ ವೇಪರ್ ಡೆಪಾಸಿಷನ್ ಅಂದ್ರೆ ಇಟ್ ಇನ್ವಾಲ್ವ್ಸ್ ಇಂಟರಾಕ್ಷನ್ ಬಿಟ್ವೀನ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಅಂಡ್ ದ ಸರ್ಫೇಸ್ ಆಫ್ ಹೀಟೆಡ್ ಸಬ್ಸ್ಟ್ರೇಟ್. ಸೊ ಸರ್ಫೇಸ್ ಆಫ್ ದ ಹೀಟೆಡ್ ಸಬ್ಸ್ಟ್ರೇಟ್ಗೂ ಮತ್ತೆ ಗ್ಯಾಸ್ಗೂ ಮಿಕ್ಸ್ ಆಗುವಂಥದ್ದನ್ನ ಕೆಮಿಕಲ್ ಡಿಕಂಪೋಸಿಷನ್ ಆಫ್ ಸಮ್ ಆಫ್ ದ ಗ್ಯಾಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಇಂದ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮಿಕ್ಸ್ಚರ್ ಆಫ್ ಗ್ಯಾಸು ಮತ್ತೆ ಸರ್ಫೇಸ್ ಆಫ್ ದ ಹೀಟೆಡ್ ಸಬ್ಸ್ಟ್ರೇಟ್ ಅಂದ್ರೆ ಬೇಸ್ ಮೆಟಲ್ ನ ಹೀಟ್ ಮಾಡಿದಾಗ ಅವೆರಡೂ ಕಾಂಟ್ಯಾಕ್ಟ್ ಗೆ ತಂದಾಗ ಏನಾಗುತ್ತೆ, ಆ ಕೆಮಿಕಲ್ ಡಿಕಂಪೋಸಿಷನ್ ಆಗುತ್ತೆ ಗ್ಯಾಸ್ ಕಾನ್ಸ್ಟಿಟ್ಯೂಯೆಂಟ್ಸ್. ಆಮೇಲಿಂದ ಇದರಿಂದ ಮೆಟಲ್ ಮೇಲೆ ಒಂದು ಸಾಲಿಡ್ ಫಿಲ್ಮ್ ಜನರೇಟ್ ಆಗುತ್ತೆ. ಸೊ ಆರ್ಗ್ಯಾನಿಕ್ ಕೋಟಿಂಗ್ಸ್ ಅಂತ ಅಂದ್ರೆ ಆರ್ಗ್ಯಾನಿಕ್ ಕೋಟಿಂಗ್ಸ್ ಆರ್ ಕರೋಷನ್ ಬ್ಯಾರಿಯರ್ಸ್. Organic coatings ಏನಂದ್ರೆ these are the corrosion barriers between the underlying metal and the corrosive environment. So ಅದು ಏನಾಗಿದೆ, ಇಟ್ ಈಸ್ ಅ ಬ್ಯಾರಿಯರ್ ಅಂದ್ರೆ ಕರೋಸಿವ್ ಎನ್ವಿರಾನ್ಮೆಂಟ್ಗೂ ಮತ್ತೆ ಆ ಮೆಟಲ್ಗೂ. ದೇ ಮೇಂಟೈನ್ ಡ್ಯೂರಬಿಲಿಟಿ ಆಫ್ ದ ಸ್ಟ್ರಕ್ಚರ್ಸ್ ಅಂಡ್ ಪ್ರೊವೈಡ್ ರೆಸಿಸ್ಟೆನ್ಸ್ ಟು ವೆದರ್, ಹ್ಯೂಮಿಡಿಟಿ, ಅಬ್ರೇಷನ್, ಕೆಮಿಕಲ್ ರೆಸಿಸ್ಟೆನ್ಸ್, ಟಫ್ನೆಸ್ ಅಂಡ್ ಏಸ್ಥೆಟಿಕ್ ಅಪಿಯರೆನ್ಸ್. ಸೊ ಆ ಏಸ್ಥೆಟಿಕ್ ಅಪಿಯರೆನ್ಸ್ನ ಅದು ಇಂಪ್ರೂವ್ ಮಾಡುತ್ತೆ, ಟಫ್ನೆಸ್ನ ಜಾಸ್ತಿ ಮಾಡೋ ಹಾಗೆ ಮಾಡುತ್ತೆ, ಮತ್ತೆ ಕರೋಷನ್ನ ಎಗೇನ್ಸ್ಟ್ ದ ವೆದರ್ ಅದು ತಡೆಯುತ್ತೆ. ಸೊ ಬಿಕಾಸ್ ಆಫ್ ದ ವೆದರ್ ಕರೋಷನ್ ಆಗುವಂಥದ್ದನ್ನ ಅದು ರೆಸಿಸ್ಟ್ ಮಾಡುತ್ತೆ. Organic coatings are the complex mixture of polymer. Organic coating andre enandre it is a mixture of polymer, fluid carriers, pigments, corrosion inhibitors which are widely used method of protecting a metal substrate from the corrosion. So porcelain enameling and other ceramic coatings. Porcelain enamel a thin layer of ceramic or glass applied to a substrate of metal. It is used to protect surfaces from chemical attack and physical damage. ಸೊ ಯಾವುದೇ ರೀತಿ ಫಿಸಿಕಲ್ ಡ್ಯಾಮೇಜ್ ಆಗಿರ್ಬೋದು ಅಥವಾ ಕೆಮಿಕಲ್ ಅಟ್ಯಾಕ್ ಆಗಿರ್ಬೋದು ಅದು ಅವಾಯ್ಡ್ ಮಾಡುತ್ತೆ. ಮಾಡಿಫೈ ದ ಸ್ಟ್ರಕ್ಚರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಬ್ಸ್ಟ್ರೇಟ್ ಅಂಡ್ ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಡಕ್ಟ್. ಥರ್ಮಲ್ ಕೋಟಿಂಗ್ ಪ್ರೊಸೆಸಸ್. ಸೊ ಮೆಟಲ್ ಈಸ್ ಮೆಲ್ಟೆಡ್ in a specially designed spray gun using oxyfuel plasma and other means to heat the sprayed metal till it melts. High pressure gas then sprays a liquid metal, depositing a layer on top of the part. So ಇಲ್ಲಿ ಏನಾಗುತ್ತೆ ಅಂದ್ರೆ ಥರ್ಮಲ್ ಕೋಟಿಂಗ್ ಪ್ರೊಸೆಸ್. ಥರ್ಮಲ್ ಅಂತ ಅಂದ್ರೆ ಹೀಟನ್ನ ನಾವು ಸಪ್ಲೈ ಮಾಡಿ ಕೋಟಿಂಗ್ ಅನ್ನ ಮಾಡುವಂಥದ್ದು. ಸೊ ಇಲ್ಲಿ ಹೀಟ್ ಅನ್ನ ಮಾಡೋದಕ್ಕೆ ನಾವು ಏನ ಯೂಸ್ ಮಾಡ್ತೀವಿ, ಲೈಕ್ ಸ್ಪ್ರೇ ಗನ್ ಯೂಸಿಂಗ್ ದ ಆಕ್ಸಿಫಿಲ್ ನ ಯೂಸ್ ಮಾಡಿಕೊಂಡು ಹೀಟ್ ಅನ್ನ ಸ್ಪ್ರೇ ಮಾಡಿ ಅದ್ರ ಮೇಲೆ ನಾವು ಲಿಕ್ವಿಡ್ ಮೆಟಲ್ನ ನಾವು ರೀತಿನಲ್ಲಿ ಕೋಟ್ ಮಾಡ್ತೀವಿ. ಸೊ Paint is the solution of a pigment in water, oil, organic solvent used to cover wood or metal articles, either for protection from moisture and termites, etc. For different surfaces, different types of the paints are used. So paint na ನಾವು usually ನಾವೇನೋ ರಸ್ಟ್ ಹಿಡಿಬಾರ್ದು ಅಂದ್ರೆ paint ನ ಮಾಡ್ತೀವಿ. ಪೇಂಟ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ನ ಅವಾಯ್ಡ್ ಮಾಡ್ತೀವಿ. ಸೊ ಈ ಪೇಂಟ್ ಮಾಡೋದನ್ನ ಆಗ್ಬಹುದು. ಇಟ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ದ ಸರ್ಫೇಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಸೊ ಯಾವ ಸರ್ಫೇಸ್ ಮೇಲೆ ಯಾವ ಪೇಂಟ್ ಮಾಡಬೇಕು ಅನ್ನೋದನ್ನ ನಾವು ನೋಡ್ಕೊಂಡು ಪೇಂಟ್ ಮಾಡ್ತೀವಿ. ಸೊ ಮಲ್ಟಿ ಚಾಯ್ಸ್ ಕ್ವೆಶನ್ಸ್. So at the end of the session, we'll evaluate ourselves by answering these multi-choice questions. Coating applied must be chemically to the environment. So ಏನಾಗಿರ್ಬೇಕು, ಅದು ಇನರ್ಟ್ ಆಗಿರ್ಬೇಕಾ, ರಿಯಾಕ್ಟಿವ್, ಸಾಲ್ಯುಬಲ್, ನಾನ್ ರಿಯಾಕ್ಟಿವ್ ಆಗಿರ್ಬೇಕಾ? It should be inert. So coating of zinc, aluminum and cadmium, Cd on steel are dash
because their electrode potentials are lower. Cathodic ಆಗಿರುತ್ತಾ anodic ಆಗಿರುತ್ತಾ not affecting none of the above. Answer B anodic ಆಗಿರುತ್ತೆ. Dash is used for producing a coating of low melting metal such as zinc, tin, and then lead, aluminum on Fe, steel and copper. So ಯಾವ ಮೆಥಡ್ ಅಲ್ಲಿ ನಾವು ಕೋಟಿಂಗ್ ಅನ್ನ ಮಾಡಬಹುದು? ಹಾಟ್ ಡಿಪ್ಪಿಂಗ್, ಆನೋಡಿಕ್ ಕೋಟಿಂಗ್, ಕ್ಯಾಥೋಡಿಕ್ ಕೋಟಿಂಗ್, ಗ್ಯಾಲ್ವನೈಸಿಂಗ್. ಸೊ ದಟ್ ಈಸ್ ಆನ್ಸರ್ ಎ. ಹಾಟ್ ಡಿಪ್ಪಿಂಗ್ ಅಲ್ಲಿ ನಾವು ಈ ರೀತಿ ಮೆಟಲ್ಸ್ಗೆ ನಾವು ಕೋಟಿಂಗ್ ಮಾಡಬಹುದು. ಡ್ಯಾಶ್ ಈಸ್ ದ ಪ್ರೊಸೆಸ್ ಆಫ್ ಕೋಟಿಂಗ್ ಐರನ್ ಅಥವಾ ಸ್ಟೀಲ್ ವಿತ್ ಎ ಜಿಂಕ್ ಕೋಟಿಂಗ್. ಅಥವಾ ಐರನ್ ಅಥವಾ ಸ್ಟೀಲ್ ಮೇಲೆ ಜಿಂಕ್ ನ ಕೋಟ್ ಮಾಡೋದು ಯಾವ ಮೆಥಡ್ ಅಲ್ಲಿ, ಯಾವ ಪ್ರೊಸೆಸ್ ಅಲ್ಲಿ? ಸಾಯಿಲ್ ಕರೋಷನ್, ಟಿನ್ನಿಂಗ್, ಹಾಟ್ ಡಿಪ್ಪಿಂಗ್, ಗ್ಯಾಲ್ವನೈಸಿಂಗ್, ನನ್ ಆಫ್ ದ ಎಬೋ. That is option C. Option C. This is option D, galvanizing. Dash is the process of coating of tin over iron or steel. So tinning, galvanizing, metal cladding and shearizing. That is option A, tinning. So iron or steel is dash with respect to the copper. Anodic, cathodic, corrosive, non-corrosive. Answer A, anodic. Thin film coating by physical vapor deposition. Physical vapor deposition is amenable to only elemental metals, only pure metals or metallic alloys, only pure metals, alloys and intermetallic compounds, pure metals, alloys, semiconductors, intermetallic plus non-metallic compounds, composites, etc. That is option D. Pure metals, alloys, semiconductors, conductors ಅಲ್ಲಿ ನಾವು physical vapor deposition ನ ಯೂಸ್ ಮಾಡಬಹುದು. Physical vapor deposition is most useful for tribological application, aesthetic, semiconductor device fabrication, all of the above. So all of these are used in physical vapor deposition. Which of the following thin film deposition process will emit byproduct or waste? Deposition of physical vapor deposition, chemical vapor deposition, deposition of by reactive sputtering, deposition by ion plating. That is option B. Chemical vapor deposition ಇಂದ ಆಗುವಂತದ್ದು, it is a byproduct ಏನಿದೆ ಅದು waste. Paints which are used to restrict corrosion are known as anti-corrosion paints, anti-fouling paints, special paints, marine paints. That is option B, anti-fouling paints. So these are the references. And with this, I am going to close the session. Hope you all understood the session. Thank you. Madhubini.